ಅಂತಂದರೆ ನನಗೆ ತುಂಬ ಇಷ್ಟ. ಮೇಡಮ್ ತುಂಬ ಚೆನ್ನಾಗಿ ಹಾಡಿದ್ರು, ವಾಯ್ಸ್ ಸೂಪರ್ ಆಗಿತ್ತು. ಸೊ ಮೇಡಮ್ ಜೊತೆ ಒಂದು ಹಾಡು ಹೇಳ್ತೀನಿ ನಾನು ಸ್ಟೇಜಲ್ಲಿ. ಓಕೆ, ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ನಮ್ಮ ಕಂಪನಿಯಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಯಾಕೆಂದರೆ ನಮ್ಮ MD ಏನಿದ್ದಾರೆ ಶಿಲ್ಪಶ್ರೀ ಅಂತ ಹೇಳಿ, ಅವರು ಫಸ್ಟ್ ಫೋಕಸ್ ಮಾಡೋದೇ ಎಂಟರ್ಟೈನ್ಮೆಂಟ್. ಜೀವನದಲ್ಲಿ ಏನು ಅಂತ ಏನಿರಲ್ವೋ ಎಂಟರ್ಟೈನ್ಮೆಂಟ್ ಅಂತೂ ಇರಲೇಬೇಕು, ಅವಾಗಲೇ ಜೀವನ ಚೆನ್ನಾಗಿರೋದು. ಸೊ ಹಾಗಾಗಿ ನಾವು ಎಂಟರ್ಟೈನ್ಮೆಂಟ್ಗೆ ತುಂಬಾ ಒಂದು ಪ್ರಾಮುಖ್ಯತೆ ಕೊಡ್ತೀವಿ. ಅಷ್ಟೇ ಜವಾಬ್ದಾರಿಗಳಿರ್ತವೆ, ಕೆಲಸದ ಜವಾಬ್ದಾರಿನೂ ಅದ್ರ ಜೊತೆಯಲ್ಲಿ ಎಂಟರ್ಟೈನ್ಮೆಂಟ್ ಇದ್ರೇ ಮನುಷ್ಯನ ಜೀವನ ಫುಲ್ಫಿಲ್ ಆಗೋದು. ಹಾಗಾಗಿ ಅವ್ರು ಯಾವ ಥರದ ಎಂಟರ್ಟೈನ್ಮೆಂಟನ್ನು ಇಷ್ಟಪಡ್ತಾರೆ, ಕೆಲವರು ಡಾನ್ಸ್ ಮುಖಾಂತರ ಪಡ್ತಾರೆ, ಕೆಲವರು ಹಾಡುಗಳು ಹೇಳೋದ್ರ ಮುಖಾಂತರ ಎಂಟರ್ಟೈನ್ಮೆಂಟನ್ನ ಅನುಭವಿಸ್ತಾರೆ, ಕೆಲವರು ಟೆಂಪಲ್ ರನ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಹೀಗೆ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತೆ ಎಂಟರ್ಟೈನ್ಮೆಂಟ್ ಅನ್ನೋದು. ಸೊ ಹಾಗಾಗಿ ಎಂಟರ್ಟೈನ್ಮೆಂಟಲ್ಲಿ ಇವನ್ ನಮ್ಮ ವೈಫು ಕೂಡ ಅವರು ತುಂಬ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಕಡೆ ಪಾರ್ಟಿಗಳಲ್ಲಿ ಡ್ಯಾನ್ಸ್ ಮಾಡಿ, ಜೊತೆಯಲ್ಲಿ ಹಾಡು ಹೇಳಿ ಎಲ್ಲನೂ ಖುಷಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕುಮಾರ್ ಸಾರು ನಮ್ಮ ಪಾರ್ಟ್ನರ್ ಅವರು ಕೂಡ ಚೆನ್ನಾಗಿ ಜೊತೆಯಲ್ಲಿ ಎಂಟರ್ಟೈನ್ಮೆಂಟು ಮಾಡ್ತಾ ಇರ್ತೀವಿ, ನಾವು ಜೋಕ್ ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರಿಗೂ. ಮತ್ತು ಎಲ್ಲ ಕಡೆ ನೋಡಿ ನಗ್ತಾ ಇದ್ದಾರೆ ನಮ್ಮ ಸ್ಟಾಫ್ ಎಲ್ಲ, ಯಾಕೆಂದರೆ ಅವರೇ ಜಾಸ್ತಿ ಅವ್ರನ್ನ ಜೋಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸೊ ಎಂಟರ್ಟೈನ್ಮೆಂಟ್ ಅನ್ನೋದು ಬಹಳನೇ ಎಲ್ಲರಿಗೂ ಬೇಕು. ಥ್ಯಾಂಕ್ ಯು.